ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 23, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಅತಿ ಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇಂದಿನ ಚರ್ಚೆಯ ಮೊದಲನೇ ಆರ್ಟಿಕಲ್ ನೋಡೋದಾದರೆ, ಸುಪ್ರೀಂ ಕೋರ್ಟ್ ರೆಫರ್ಸ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಬೇಲ್ ಕರ್ಬ್ಸ್ ಇಶ್ಯೂ ಟು ಲಾರ್ಜರ್ ಬೆಂಚ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ರೈಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಆಗಿರ್ಬೋದು, ಹಾಗೂ ಜುಡಿಷಿಯರಿ ಎಕ್ಸಿಕ್ಯೂಟಿವ್ ಸಪರೇಷನ್ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಸುಪ್ರೀಂ ಕೋರ್ಟ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಪರ್ಸನ್ಗೆ ಒಂದು ಬೇಲನ್ನು ಕೊಡ್ತಕ್ಕಂಥ ಹಂತದಲ್ಲಿ ಕಾನೂನು ಎಷ್ಟು ಮಟ್ಟಿಗಿದೆ, ಆ ಒಂದು ಕಾನೂನನ್ನು ಸಾಫ್ಟ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಲಾರ್ಜರ್ ಬೆಂಚು ಎಕ್ಸಾಮಿನೇಷನ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಈಗ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ನಡೆಯಲ್ಲಿ ಬೇಲ್ ರಿಸ್ಟ್ರಿಕ್ಷನ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಮಾಡ್ತಾ ಇದೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಆಗಿರತಕ್ಕಂಥ ಹಂತದಲ್ಲಿ ಲಾರ್ಜ್ ಬೆಂಚ್ಗೆ ರೆಫರ್ನ ಮಾಡಿದ್ದಾರೆ. ಹಾಗಾಗಿ ಕೋರ್ಟ್ ಹೇಳ್ತಾ ಇರುವಂಥದ್ದು, ಕೋಆರ್ಡಿನೇಟ್ ಬೆಂಚಸ್ಗಳು ಒಂದೇ ರೀತಿಯಾದಂತಹ ಲೀಗಲ್ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ತಾ ಬರಬೇಕು. ಹಾಗಾಗಿ ಒಂದು ಪ್ಯಾರಿಟಿ, ಕನ್ಸಿಸ್ಟೆನ್ಸಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಅತಿ ಅವಶ್ಯಕವಾಗಿದೆ. ಈ ಮೊದಲು ಬೈಂಡಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಅಬ್ಸರ್ವೇಷನ್ ಕೂಡ ಕೋರ್ಟ್ ಮಾಡಿದೆ. ಅದರಲ್ಲೂ ಒಂದು ಬೆಂಚಸ್ಗಳು ಅರ್ಲಿ ಜಡ್ಜ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ಚೀಫ್ ಜಸ್ಟಿಸ್ ಅವರ ಮುಂದೆ ಹೋಗಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಅಪ್ರಾಪ್ರಿಯೇಟ್ ಆಗಿರುವಂಥ ಲಾರ್ಜ್ ಬೆಂಚಸ್ಸನ್ನು ಸಂವಿಧಾನಾತ್ಮಕವಾಗಿ ರಚನೆಯನ್ನು ಮಾಡಲಾಗುತ್ತೆ. ಇಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ನ ಹಿನ್ನೆಲೆ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಜನವರಿ ಮಂತಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿರ್ತಕ್ಕಂಥ ಆಕ್ಟಿವಿಸ್ಟ್ಗಳಿಗೆ ಒಂದು ಬೇಲನ್ನು ಗ್ರಾಂಟ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಅದೇ ಮೇಲಿರುವಂಥ ಒಂದು ಬೆಂಚು ಈ ಮೊದಲು ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ಸರಿಯಾಗಿ ಅಪ್ಲೈ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಲಾರ್ಜರ್ ಬೆಂಚ್ಗೆ ರೆಫರೆನ್ಸನ್ನು ಮಾಡಿದೆ. ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯ KA ನಜೀಬ್ ಜಡ್ಜ್ಮೆಂಟನ್ನು ರೆಫರೆನ್ಸ್ ಆಗಿ ಇಲ್ಲಿ ತೆಗೆದುಕೊಳ್ತಾ ಇದೆ. ಈ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ ಟ್ರಯಲ್ ತುಂಬ ಡಿಲೇ ಆಗಬಾರ್ದು ಅಂತ ಅಕ್ಯೂಸ್ಡ್ ಪರ್ಸನ್ ಹಲವು ವರ್ಷಗಳ ಕಾಲ ಜೈಲಲ್ಲಿ ಇರ್ತಕ್ಕಂಥ ಹಂತದಲ್ಲಿ ಆರ್ಟಿಕಲ್ 21 ಇರ್ತಕ್ಕಂಥ ರೈಟ್ಸ್ಗಳು ವೈಲೇಟ್ ಆಗುತ್ತೆ. ಹಾಗಾಗಿ ಆರ್ಟಿಕಲ್ 21 ಪ್ರೊಟೆಕ್ಟ್ ಮಾಡಲು ಕೋರ್ಟಲ್ಲಿ ಅವರಿಗೆ ಬೇಲನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಆಧಾರದ ಮೇಲೆ ಟೈಮ್ ಲಿಮಿಟೇಷನ್ನೇ ಇರೋದಿಲ್ಲ. ಆ ರೀತಿಯಾಗಿ ಅವರು ಒಂದು ಅಂಡರ್ ಟ್ರಯಲಲ್ಲಿ ಇರ್ತಾರೆ. ಹಾಗಾಗಿ ಡಿಲೇ ಆಗ್ತಾ ಇದೆ. ಆರ್ಟಿಕಲ್ 21 ಪ್ರೊಟೆಕ್ಷನ್ ಮಾಡೋದು ಅತಿ ಅವಶ್ಯಕ. ಅವರಿಗೆ ಬೇಲನ್ನು ಒದಗಿಸಬೇಕು ಅಂತ ಇಶ್ಯೂ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಒಂದು ಎಕ್ಸಾಮಿನೇಷನನ್ನು ಮಾಡ್ತಾ ಇದೆ ಲಾರ್ಜ್ ಬೆಂಚ್ನ ಮುಖಾಂತರ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ನಡೆಯಲ್ಲಿ ಸ್ಪೀಡಿ ಟ್ರಯಲ್ ಇಲ್ಲದೆ ಇರೋದನ್ನು ಕಾಣ್ತೇವೆ. ಲಿಬರ್ಟಿ ವೈಲೇಷನ್ಸ್ ಕೂಡ ಆಗುತ್ತೆ. ಬಿಕಾಸ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ನಡೆಯಲ್ಲಿ ಬೇಲ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳು ತುಂಬ ಸ್ಟ್ರಿಕ್ಟ್ ಆಗಿರೋದನ್ನು ಕಾಣ್ತೇವೆ. KA ನಜೀಬ್ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವೊಂದಿಷ್ಟು ಕನ್ಸರ್ನ್ ಏನಂತಂದರೆ, ಇದನ್ನು ನಾವು ಬ್ಲ್ಯಾಂಕೆಟ್ ರೂಲ್ ತರಹ ಅಪ್ಲೈ ಮಾಡಬಾರ್ದು. ಕೆಲವೊಂದಿಷ್ಟು ಹಂತದಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಕೇಸ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಅದರಲ್ಲೂ ಇಲ್ಲಿ ಸರಿಯಾದಂಥ ಒಂದು ಸರ್ಕಮ್ಸ್ಟೆನ್ಸಸ್ಸನ್ನು ಅನಲೈಸ್ ಮಾಡಬೇಕಾಗತ್ತೆ. ಈಚ್ ಕೇಸು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ಗಳು ಏನಾಗ್ಬೋದು, ಒಂದು ಅಕ್ಯೂಸ್ಡ್ ರೋಲನ್ನು ಯಾವ ರೀತಿಯಾಗಿ ಟರ್ನ್ ಮಾಡ್ಬೋದು, ಕೆಲವೊಂದಿಷ್ಟು ಅಲಿಗೇಷನ್ಸ್ಗಳ ನೇಚರ್ ಯಾವ ರೀತಿಯಾಗಿರುತ್ತೆ, ವಿಟ್ನೆಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್, ಇವೆಲ್ಲವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇದರೊಂದಿಗೆ ನ್ಯಾಷನಲ್ ಸೆಕ್ಯೂರಿಟಿ ಒಂದೆಡೆ ಆಗುತ್ತೆ, ಪಬ್ಲಿಕ್ ಆರ್ಡರ್, ಇವೆಲ್ಲವನ್ನು ಎಕ್ಸಾಮಿನೇಷನ್ ಮಾಡೋದ್ರ ಮುಖಾಂತರ ಆ ವ್ಯಕ್ತಿ ನಿಜವಾಗ್ಲೂ ಟೆರರ್ ನೆಟ್ವರ್ಕನ್ನು ಹೊಂದಿದನೋ ಇಲ್ಲವೋ ಅನ್ನುವಂಥ ಎಕ್ಸಾಮಿನೇಷನ್ ಮಾಡೋದು ಅತಿ ಅವಶ್ಯಕ ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಕಾಣ್ಬೋದು. ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರತಕ್ಕಂಥ SV ರಾಜು ಅವರು ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆರ್ಟಿಕಲ್ 21ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ವೈಯಕ್ತಿಕವಾಗಿರುವಂಥ ಒಂದು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ರಿಫ್ಲೆಕ್ಷನ್ನ ಮಾಡುತ್ತೆ. ಆ್ಯಂಡ್ ಅಗೇನ್ ರಾಷ್ಟ್ರೀಯ ಭದ್ರತೆ ಅನ್ನೋದು ಸಹ ಅತಿ ಅವಶ್ಯಕವಾಗಿದೆ ಅಲ್ವಾ. ಇಲ್ಲಿರುವಂಥ ಒಂದು ಕಾನ್ಫ್ಲಿಕ್ಟ್ ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕೋರ್ಟು ಒಂದು ಅಕ್ನಾಲೇಜನ್ನು ಸಹ ಮಾಡಿದೆ. ಅದರಲ್ಲೂ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿರುವಂತಹ ಸೆಕ್ಷನ್ 43D ಹಾಗೂ ಸಬ್ ಕ್ಲಾಸ್ 5 ನಮಗೆ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಒಂದು ಬೇಲನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಅಕ್ಯೂಸ್ಡ್ ಪರ್ಸನ್ಗೆ ರೆಸ್ಟ್ರಿಕ್ಷನ್ನ ಮಾಡ್ತಾ ಇದೆ. ಆ್ಯಂಡ್ ಈ ಒಂದು ಸೆಕ್ಷನ್ನ ಪ್ರಕಾರ ಅಕ್ಯೂಸೇಷನ್ ಪ್ರೈಮಾ ಫೈಸಿ ಟ್ರೂ ಏನಾದರೂ ಅನಿಸಿದರೆ ಬೇಲನ್ನು ಗ್ರಾಂಟ್ ಮಾಡೋದು ತುಂಬ ಡಿಫಿಕಲ್ಟಿ ಆಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಸೆಕ್ಷನ್ನ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರಿಲಿಮ್ಸಲ್ಲಿ ಅತಿ ಅವಶ್ಯಕವಾಗಿರ್ತಕ್ಕಂಥ ಇಶ್ಯೂ ಆಗಿದೆ. ಇಂಟರ್ನಲ್ ಸೆಕ್ಯೂರಿಟಿ ಆಧಾರದ ಮೇಲೂ ಸಹ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್. ಆ್ಯಂಟಿ ಟೆರರ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಲಿಬರ್ಟಿ ಡಿಬೇಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂ ಅತಿ ಅವಶ್ಯಕವಾಗಿದೆ. ಪ್ರಸ್ತುತವಾಗಿರುವಂಥ ಅಪ್ಡೇಷನನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ತೆಗೆದುಕೊಳ್ಳಬಹುದು.
ಮುಂದುವರೆದು ಬರ್ತ್ ರೇಟ್ ಇನ್ಫ್ಯಾಂಟ್ ಡೆತ್ಸ್ ಫಾಲ್ ಇನ್ ಇಂಡಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಸೊಸೈಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್, ಪಾಪ್ಯುಲೇಷನ್ ಟ್ರೆಂಡ್ ಹಾಗೂ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಇನ್ಇಕ್ವಾಲಿಟಿ, ಸೋಷಿಯಲ್ ಇಶ್ಯೂಸ್ ಆಗಿರುವಂಥ ಇನ್ಫ್ಯಾಂಟ್ ಮೊಟಾಲಿಟಿ, ಮೆಟರ್ನಲ್ ಹೆಲ್ತ್, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗಲಿದೆ. ಇಲ್ಲಿ ಒಂದು ರಿಪೋರ್ಟನ್ನು ಕಾಣಬೇಕಾಗುತ್ತೆ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ 2024 ರಿಪೋರ್ಟ್. ಇದರ ಆಧಾರದ ಮೇಲೆ ಬರ್ತ್ ರೇಟ್ ಯಾವ ರೀತಿಯಾಗಿದೆ ಹಾಗೂ ಡೆತ್ ರೇಟ್ ಯಾವ ರೀತಿಯಾಗಿದೆ, ಇನ್ಫ್ಯಾಂಟ್ ಮೊಟಾಲಿಟಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಇಲ್ಲಿ ನಾವು ಕಾಣಬೇಕಾಗಿದೆ. ರಿಪೋರ್ಟ್ನ ಆಧಾರದ ಮೇಲೆ ಬರ್ತ್ ರೇಟು ಕಡಿಮೆ ಆಗಿರೋದನ್ನು ಕಾಣ್ತೇವೆ. ಬರ್ತ್ ರೇಟು ಕಡಿಮೆ ಇದೆ ಹಾಗೂ ಡೆತ್ ರೇಟ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಭಾರತ ಯಾವ ಸ್ಟೇಜಲ್ಲಿದೆ ನೋಡಿ, ಬರ್ತ್ ರೇಟ್ ಕೂಡ ಕಡಿಮೆ ಇದೆ, ಡೆತ್ ರೇಟ್ ಕೂಡ ಕಡಿಮೆ ಇರೋದನ್ನು ಕಾಣ್ತಾ ಇದ್ದೇವೆ. ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಇಂಪ್ರೂವ್ಮೆಂಟನ್ನು ಕಾಣ್ತಾ ಇದ್ದೇವೆ ಅಂತ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಆ್ಯಂಡ್ ಅನ್ಇವನ್ ಆಗಿರ್ತಕ್ಕಂಥ ಪ್ರೋಗ್ರೆಸ್ಸನ್ನು ಕಾಣ್ತಾ ಇದ್ದೇವೆ. ರೂರಲ್ ಅರ್ಬನ್ ಗ್ಯಾಪ್ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿರುವಂತಹ ಮೇಜರ್ ಫೈಂಡಿಂಗ್ಸನ್ನು ಚಾರ್ಟ್ನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಇಂಡಿಕೇಟರ್ಸನ್ನು ಕೊಟ್ಟಿದ್ದಾರೆ. ಬರ್ತ್ ರೇಟ್, ಡೆತ್ ರೇಟ್ ಹಾಗೂ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ 2014ರಲ್ಲಿ ಯಾವ ರೀತಿ ಅಂತ ಕಂಡೀಷನ್ ಇತ್ತು, 2024ರಲ್ಲಿ ಯಾವ ರೀತಿ ಆಗಿದೆ ಹಾಗೂ ಎಷ್ಟು ಪಾಯಿಂಟ್ಸ್ಗಳ ಮುಖಾಂತರ ವೇರಿಯೇಷನ್ ಆಗಿದೆ ಅನ್ನೋದನ್ನು ಇನ್ನೊಂದು ಕಾಲಮಲ್ಲಿ ಕಾಣ್ಬೋದು. ಬರ್ತ್ ರೇಟ್ ಅಂತ ಬಂದಾಗ ಬರ್ತನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೇವೆ, ಬರ್ತ್ ಪರ್ ಪಾಪ್ಯುಲೇಷನ್ ಆಫ್ 1000 ಅಂತ ಹೇಳ್ಬೋದು. ಇಲ್ಲಿ 2014ರಲ್ಲಿ 21 ಇತ್ತು, ಇವಾಗ 2024ರಲ್ಲಿ 18.3 ಆಗಿದೆ. ಹಾಗಾಗಿ 2.7 ಪಾಯಿಂಟ್ಸ್ಗಳು ಡೌನ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣಬಹುದು. ಇನ್ನು ಡೆತ್ ರೇಟ್ ಅಂತ ಬಂದಾಗ ಡೆತ್ ಪರ್ ಪಾಪ್ಯುಲೇಷನ್ ಆಫ್ 1000 ಅಂತ ಇದನ್ನು ಕನ್ಸಿಡರ್ ಮಾಡ್ಬೋದು. ಬರ್ತಲ್ಲೂ ಸಹ 1000 ಪಾಪ್ಯುಲೇಷನ್ಗೆ ಕಂಪ್ಯಾರಿಸನ್ ಮಾಡ್ತೇವೆ, ಡೆತ್ತಲ್ಲೂ ಸಹ ಪರ್ 1000 ಪಾಪ್ಯುಲೇಷನ್ಗೆ ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು. ಅಗೇನ್ ಇನ್ಫ್ಯಾಂಟ್ ಡೆತ್ ಅಂತಲೂ ಬಂದಾಗ 1000 ಲೈವ್ ಬರ್ತ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತೇವೆ. ಲೈವ್ ಬರ್ತನ್ನು ಇಲ್ಲಿ ಕಾಣಬೇಕಾಗಿರುವಂಥದ್ದು. ಇಲ್ಲಿ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ನಡೀಲಿ ಯಾವ ರೀತಿ ಅಂತ ಬದಲಾವಣೆ ಆಗಿದೆ ಅನ್ನೋದಾದರೆ, ಈ ಮೊದಲು 39 ಇರುತ್ತೆ, ಇದಾದ ನಂತರ 24 ಆಗಿದೆ. ಹಾಗಾಗಿ 15 ಪಾಯಿಂಟ್ಸ್ಗೆ ಡೌನ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ ಡೆತ್ ರೇಟ್ಗೆ ಸಂಬಂಧಪಟ್ಟಂತೆಯೂ ಕೂಡ 0.3 ಪಾಯಿಂಟ್ಸ್ ಅಷ್ಟು ಡೌನ್ ಆಗಿರೋದನ್ನು ಕಾಣ್ತೇವೆ. 6.7 ಇರತಕ್ಕಂಥದ್ದು 6.4 ಆಗಿರೋದನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನಾವು ಯಾವ ರೀತಿಯಂಥ ಇಂಟರ್ಪ್ರಿಟೇಷನನ್ನು ತೆಗೆದುಕೊಂಡು ಬರ್ಬೋದು. ಇವಾಗ ಬರ್ತ್ ರೇಟ್ ಇಳಿಕೆ ಆಗಿದೆ ಅಂತಂದರೆ ಇದರ ಅರ್ಥ ಏನು, ಕುಟುಂಬಗಳ ಒಂದು ಸಂಖ್ಯೆ ಏನಿರುತ್ತಲ್ಲ ಕಡಿಮೆ ಆಗ್ತಾ ಇದೆ, ಸೈಜ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದಲ್ವಾ. ಒಂದು ಫ್ಯಾಮಿಲಿ ಸೈಜ್ ಇಲ್ಲಿ ಕಡಿಮೆ ಆಗ್ತಾ ಇದೆ ಹಾಗೂ ಫರ್ಟಿಲಿಟಿ ರೇಟ್ ಕೂಡ ಸ್ಲೋ ಡೌನ್ ಆಗ್ತಾ ಇರೋದನ್ನು ಕಾಣ್ಬೋದು, ಡಿಕ್ಲೈನ್ ಆಗ್ತಾ ಇರೋದನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ ಭಾರತದ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಸ್ಟೇಜ್ ಮೂವ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಡೆತ್ ರೇಟ್ನಲ್ಲಿ ಬದಲಾವಣೆ ಆಗಿದೆ ಅಂತಂದರೆ ನಾವು ಸರಿಯಾದಂಥ ಒಂದು ಹೆಲ್ತ್ ಕೇರನ್ನು ಮಾಡ್ತಾ ಇದ್ದೇವೆ, ಸರಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ತಾ ಇದ್ದೇವೆ, ಅದರಲ್ಲೂ ಹೆಲ್ತ್ಗೆ ಸಂಬಂಧಪಟ್ಟಂತೆ. ಇದು ಇಂಪ್ರೂವೈಸ್ ಆಗಿರೋದ್ರಿಂದ ಡೆತ್ ರೇಟ್ಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಇಂಟರ್ಪ್ರಿಟೇಷನ್ಗೆ ಬರಬಹುದು. ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ ನಾವು ಭಾರಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಬಿಗ್ಗೆಸ್ಟ್ ಹೈಲೈಟನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಚೈಲ್ಡ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಮದರ್ಗೆ ಸಂಬಂಧಪಟ್ಟಂತಹ ಸರಿಯಾದಂಥ ಫೆಸಿಲಿಟೀಸನ್ನು ಒದಗಿಸ್ತಾ ಇದ್ದಾವೆ. ಸರ್ಕಾರದ ಯೋಜನೆಗಳು ಸಾಕಷ್ಟು ಬೆನಿಫಿಟನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಇಲ್ಲಿ ಕೇರಳ ಹೆಚ್ಚಿನ ಪ್ರಮಾಣದ ಒಂದು ಪರ್ಫಾರ್ಮೆನ್ಸನ್ನು ಮಾಡಿದೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಸಿಂಗಲ್ ಡಿಜಿಟ್ IMR ಅನ್ನು ಹೊಂದಿದೆ. ಕೇವಲ 8 ಲೋವೆಸ್ಟ್ ಇರತಕ್ಕಂಥ ಕಂಡೀಷನನ್ನು ಕಾಣ್ತಾ ಇದ್ದಾವೆ. ಲೋಯೆಸ್ಟ್ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಎಲ್ಲಿದೆ ಭಾರತದಲ್ಲಿ ಅಂತಂದರೆ ಕೇರಳ ಸರಿಯಾದ ಉತ್ತರ. ಇದು ಸ್ಟ್ರಾಂಗ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ರಿಫ್ಲೆಕ್ಟ್ ಮಾಡುತ್ತೆ, ಮೆಟರ್ನಲ್ ಕೇರ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ, ಲಿಟ್ರಸಿಯ ಆಧಾರದ ಮೇಲೆ ವ್ಯಾಕ್ಸಿನೇಷನ್ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇರತಕ್ಕಂಥ ಒಂದು ಪರಿಣಾಮದ ಆಧಾರದ ಮೇಲೆ ಸಿಂಗಲ್ ಡಿಜಿಟ್ ಡೇಟಾವನ್ನು ಇವರು ಹೊಂದಿದ್ದಾರೆ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ. ರೂರಲ್ ಅರ್ಬನ್ಗೆ ಸಂಬಂಧಪಟ್ಟಂಥ ಪರ್ಫಾರ್ಮೆನ್ಸನ್ನು ನಾವು ನೋಡಿದಾಗ ಅದೇ ಬರ್ತ್ ರೇಟನ್ನು ಕಂಪೇರ್ ಮಾಡಿದ್ದೇ ಆದರೆ ರೂರಲಲ್ಲಿ ಈ ಮೊದಲು 22.7 ಇರ್ತಕ್ಕಂಥದ್ದು 20.2 ಆಗಿದೆ. ಅರ್ಬನ್ನಲ್ಲಿ 17.4 ಇರ್ತಕ್ಕಂಥದ್ದು 14.7 ಆಗಿದೆ. ಹಾಗಾಗಿ ಇದರಿಂದ ನಮಗೇನು ಗೊತ್ತಾಗುತ್ತೆ, ಅರ್ಬನ್ ಏರಿಯಾದಲ್ಲಿ ಬರ್ತ್ ರೇಟು ಡಿಕ್ಲೈನ್ ಆಗಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ಬೋದು. ಈ ಮೊದಲು 17.4 ಇದೆ, 14.7ಗೆ ಇಳಿಕೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಅದೇ ಡೆತ್ ರೇಟನ್ನು ರೂರಲ್ ಅರ್ಬನ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ ರೂರಲ್ ಏರಿಯಾದಲ್ಲಿ ಡೆತ್ ರೇಟು 6.8 ಆಗಿದೆ. ಈ ಮೊದಲು 7.3 ಇರುತ್ತೆ. ಅರ್ಬನ್ ಏರಿಯಾದಲ್ಲಿ 5.5 ಇರತಕ್ಕಂಥದ್ದು 5.6 ಆಗಿದೆ. ಹಾಗಾಗಿ ಅರ್ಬನ್ ಏರಿಯಾ ಓವರಾಲ್ ಬೆಟರ್ ಹೆಲ್ತ್ ಇಂಡಿಕೇಟರ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಅಂತಲೂ ಬಂದಾಗ ರೂರಲ್ ಏರಿಯಾದಲ್ಲಿ ಇಂಪ್ರೂವ್ ಆಗಿದೆ. ನ್ಯಾಷನಲ್ ಟಾರ್ಗೆಟ್ ಅಂತ ಬಂದಾಗ ಸಿಂಗಲ್ ಡಿಜಿಟ್ IMR ಅನ್ನು ಹೊಂದತಕ್ಕಂಥದ್ದು ಅತಿ ಅವಶ್ಯಕ. ಇನ್ನೂ ಕೂಡ ನಾವು ಹೊಂದಿಲ್ಲ. ಆದರೆ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ಗೆ ಸಂಬಂಧಿಸಿದಂತೆ ಕೇರಳ ಸಿಂಗಲ್ ಡಿಜಿಟನ್ನು ಹೊಂದಿದೆ ಅನ್ನುವಂಥ ಕ್ಲಾರಿಟಿ ಇಲ್ಲಿ ಇಂಪಾರ್ಟೆಂಟ್. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತಂದರೆ ಏನು, ಇವಾಗ ಇನಿಷಿಯಲಿ ನಾವು ಹೈ ಬರ್ತ್ ರೇಟನ್ನು ಹೊಂದಿದ್ವಿ, ಹೈ ಡೆತ್ ರೇಟನ್ನು ಸಹ ಹೊಂದಿರ್ತೇವೆ. ಇದಾದ ನಂತರ ಗ್ರ್ಯಾಜುವಲಿ ಡಿಕ್ಲೈನ್ ಆಗ್ತಕ್ಕಂಥ
ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಅಂದರೆ ಪಾಪ್ಯುಲೇಷನ್ ಗ್ರೋತ್ ಏನಿರುತ್ತಲ್ಲ ಇದು ಸ್ಲೋ ಡೌನ್ ಆಗ್ತಾ ಹೋಗುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಮೊದಲು ಹೈ ಬರ್ತ್ ರೇಟ್ ಇರುತ್ತೆ, ಹೈ ಡೆತ್ ರೇಟ್ ಇರುತ್ತೆ. ಇವಾಗ ನಾವಿರತಕ್ಕಂಥ ಒಂದು ಫೇಸ್ ಯಾವ ರೀತಿಯಾಗಿದೆ, ಬರ್ತ್ ರೇಟು ಕಡಿಮೆ ಆಗ್ತಾ ಇದೆ ಹಾಗೂ ಡೆತ್ ರೇಟ್ ಕೂಡ ಕಡಿಮೆ ಆಗೋದನ್ನು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ರಿಪೋರ್ಟ್ ಇಂಡೈರೆಕ್ಟಾಗಿ ಹೈಲೈಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಕೆಲವೊಂದಿಷ್ಟು ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರಪ್ರಥಮವಾಗಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗಿರ್ಬೋದು, ನ್ಯೂಟ್ರಿಷನಲ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಯೋಜನೆಗಳನ್ನು ಹೆಚ್ಚು ಹಾಕ್ಕೊಳ್ಬೇಕು. ಮೆಟರ್ನಲ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ನಿಯೋನೆಟಲ್ ಕೇರ್ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ಸನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ IMR ಅಲ್ಲಿ ನಾವು ಸರಿಯಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡಬೇಕಾಗಿದೆ. ಹಾಗಾಗಿ ಒಂದು ಮೇಜರ್ ಕನ್ಸರ್ನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ರೂರಲ್ ಅರ್ಬನ್ ಡಿವೈಡ್ ಅಂತ ನೋಡಿದಾಗ ಇಕ್ವಿಟಬಲ್ ಆಗಿರತಕ್ಕಂಥ ಗ್ರೋತನ್ನು ನಾವು ಕಾಣ್ತಾ ಇಲ್ಲ. ಗ್ರೋತ್ ಇದೆ, ಅನ್ಈವನ್ ಆಗಿರುವಂಥ ಗ್ರೋತನ್ನು ಕಾಣ್ತಾ ಇದ್ದೇವೆ. ರೂರಲ್ ಅರ್ಬನ್ನಲ್ಲಿರುವಂಥ ಒಂದು ಗ್ಯಾಪನ್ನು ನಾವು ಫುಲ್ಫಿಲ್ ಮಾಡೋದು ಅತಿ ಅವಶ್ಯಕವಾಗಿದೆ. ಕೆಲವೊಂದಿಷ್ಟು ಹಂತದಲ್ಲಿ ರೂರಲ್ ಏರಿಯಾ ಹಿಂದುಳಿದಿರೋದನ್ನು ಕಾಣ್ಬೋದು. ಅದರಲ್ಲೂ ಇವಾಗ ನಾವು ಡೆತ್ ರೇಟ್ ಅಂತ ನೋಡಿದ್ವಿ. ಅರ್ಬನಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ. ಸೊ ಹಾಗಾಗಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಒಂದು ಅನ್ಈಕ್ವಲ್ ಆಗಿರತಕ್ಕಂಥ ಎಕ್ಸಸ್ ಇದೆಲ್ಲ ಅದನ್ನು ಹೋಗಲಾಡಿಸಬೇಕು. ಹಾಗಾಗಿ ಈ ಒಂದು ಗ್ಯಾಪನ್ನು ನಾವು ಫುಲ್ಫಿಲ್ ಮಾಡಬಹುದು ಅಂತ. ಸೊ ರಿಪೋರ್ಟ್ ಯಾವ ರೀತಿಯಾಗಿ ಇಂಡೈರೆಕ್ಟ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ, ಯಾವ ರೀತಿಯಾಗಿ ಒಂದು ಅಲೋಕೇಶನ್ಸ್ಗಳು ಬ್ಯಾಲೆನ್ಸ್ ಆಗಿರಬೇಕು, ಅದರಲ್ಲೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ರಿಸೋರ್ಸಸ್ಗಳಾಗಿರ್ಬೋದು, ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವನ್ನು ನಾವು ಬ್ಯಾಲೆನ್ಸ್ಡ್ ವೇನಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಆರ್ಟಿಕಲ್ನ ಮುಖಾಂತರ ನಾವು ಇಂಟರ್ಲಿಂಕ್ ಮಾಡ್ಕೋಬೋದು. ಇಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಭಾರತದ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟು ಮಟ್ಟಿಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಅಗೇನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಡಿನಲ್ಲಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೇಯಿಂಗ್ಗೆ ಸಂಬಂಧಪಟ್ಟಂತೆ ಯಾವ ಗೋಲ್ ಹೇಳುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅತಿ ಅವಶ್ಯಕ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಡಿಯಲ್ಲಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೇಯಿಂಗ್ಗೆ ಸಂಬಂಧಪಟ್ಟಂತೆ, ಬಿಕಾಸ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೇಯಿಂಗ್ ಟಾರ್ಗೆಟ್ ಏನಿದೆ ಅಂದರೆ ಇನ್ಫ್ಯಾಂಟ್ ಮೊಟಾಲಿಟಿಯನ್ನು ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಮೆಟರ್ನಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇಂಪ್ರೂವೈಸ್ ಮಾಡಬೇಕು, ಯೂನಿವರ್ಸಲ್ ಆಗಿರುವಂಥ ಹೆಲ್ತ್ ಕೇರ್ ಎಕ್ಸಸ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಹಾಗಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ನಂಬರ್ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಹಾಗೂ ಭಾರತದ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟರ ಮಟ್ಟಿಗೆ ಇದೆ ಅಂತ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಜೈಶಂಕರ್ ಟು ಹೋಸ್ಟ್ ಕ್ವಾಡ್ ಮಿನಿಸ್ಟರ್ಸ್ ಮೀಟಿಂಗ್ ಆನ್ May 26 ಡಿಸ್ಕಸ್ ಫ್ರೀ ಇಂಡೋ ಪೆಸಿಫಿಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ನ ಆಧಾರದ ಮೇಲೆ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ, ಕ್ವಾಡ್ ಗ್ರೂಪಿಂಗ್, ಮ್ಯಾರಿಟೈಮ್ ಜಿಯೋಪೊಲಿಟಿಕ್ಸ್ನ ಆಧಾರದ ಮೇಲೆ GS ಪೇಪರ್ 3 ನಡಿಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಸಪ್ಲೈ ಚೈನ್ ಆಗಿರ್ಬೋದು, ಎನರ್ಜಿ ಸೆಕ್ಯೂರಿಟಿ, ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂನಲ್ಲಿ ಸಹ ಅತಿ ಅವಶ್ಯಕವಾಗಿದೆ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಸಿಂಪಲ್ ಆಗಿದೆ. ನಿಮಗೆಲ್ಲ ಗೊತ್ತಾಗಿರೋ ಪ್ರಕಾರ May 26 ಅಂದು ಕ್ವಾಡ್ ರಿಲೇಟೆಡ್ ಇರುವಂಥ ಒಂದು ಮಿನಿಸ್ಟರ್ ಮೀಟಿಂಗನ್ನು ಜಯಶಂಕರ್ ಅವರು ಹೋಸ್ಟ್ ಮಾಡಲಿದ್ದಾರೆ. ಇದರಲ್ಲಿ ಫ್ರೀ ಇಂಡೋ ಪೆಸಿಫಿಕ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಕ್ಕಂಥದ್ದು. ಈ ಒಂದು ಹಂತದಲ್ಲಿ ಕ್ವಾಡ್ ಗ್ರೂಪಿಂಗ್ನ ಇಂಪಾರ್ಟೆನ್ಸ್ ಏನಿದೆ, ಯಾವ ರೀತಿಯಂಥ ಮೆಂಬರ್ ಕಂಟ್ರೀಸ್ಗಳಿದ್ದಾವೆ, ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ ಅನ್ನುವಂಥ ಎಲ್ಲ ಆ್ಯಂಗಲನ್ನು ನಾವಿಲ್ಲಿ ಕವರ್ ಮಾಡಬೇಕಾಗಿದೆ. ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಕ್ವಾಡ್ ಅಂತ ನಾವು ಸಿಂಪಲ್ ಆಗಿ ಕರಿತೇವೆ. ಇದರಲ್ಲಿರ್ತಕ್ಕಂತಹ ಮೆಂಬರ್ ಅಂದರೆ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಹಾಗೂ ಆಸ್ಟ್ರೇಲಿಯಾ. ಕ್ವಾಡ್ ಗ್ರೂಪಿಂಗ್ ಇದೊಂದು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಎಂದು ಸ್ಟ್ರಾಟಜಿಕ್ ಗ್ರೂಪಿಂಗ್ ಅಂತ ಅನಿಸ್ಕೊಳ್ಳುತ್ತೆ. ಇನಿಷಿಯಲಿ ಒಂದು ಡಿಸಾಸ್ಟರ್ ರಿಲೀಫ್ಗೆ ಸಂಬಂಧಪಟ್ಟಂಥ ಕೋಆಪರೇಷನ್ನ ಮುಖಾಂತರ ಇದನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಡಿಸಾಸ್ಟರ್ ರಿಲೀಫ್ ಕೋಆಪರೇಷನ್ ಪರ್ಪಸ್ನ ಮುಖಾಂತರ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇವಾಗ ಪ್ರಸ್ತುತವಾಗಿ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಕ್ ಕೋಆಪರೇಷನ್ ಕಡೆಗೆ ಇವಾಲ್ವ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಸೊ ಈ ಒಂದು ಮೀಟಿಂಗ್ ನಡೆಯಲ್ಲಿ ಭಾರತ ಹೋಸ್ಟ್ ಮಾಡ್ತಾ ಇದೆಯಲ್ಲ, ಅದರಲ್ಲೂ US ಬೇಸ್ಡ್ ಸೆಕ್ರೆಟರಿ ಅವರು ಪಾರ್ಟಿಸಿಪೇಷನ್ ಮಾಡ್ತಾರೆ. ಆಸ್ಟ್ರೇಲಿಯಾದ ಒಂದು ಫಾರಿನ್ ಮಿನಿಸ್ಟರ್ಸ್ಗಳ ಪಾರ್ಟಿಸಿಪೇಷನ್ ಆಗಿರ್ಬೋದು, ಜಪಾನ್ನ ಮುಖಾಂತರ ಸಹ ಫಾರಿನ್ ಮಿನಿಸ್ಟರ್ ಒಂದು ಪಾರ್ಟಿಸಿಪೇಷನನ್ನು ಕಾಣ್ತೇವೆ. ಮೇನ್ ಅಜೆಂಡಾ ಏನಿದೆ, ಫ್ರೀ ಆ್ಯಂಡ್ ಓಪನ್ ಇಂಡೋ ಪೆಸಿಫಿಕ್ಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಕಾಣಬಹುದು. ಇಲ್ಲಿ ಇಂಡೋ ಪೆಸಿಫಿಕ್ ರೀಜನಲ್ಲಿ ಫ್ರೀ ಆಗಿರತಕ್ಕಂಥ ಕಂಡೀಷನನ್ನು ಎನ್ಶೋರ್ ಮಾಡೋದು, ಓಪನ್ ಸಿ ಲೇನ್ ಇರಬೇಕು ಅನ್ನುವಂಥದ್ದು, ರೂಲ್ ಬೇಸ್ಡ್ ಆಗಿರುವಂಥ ಆರ್ಡರನ್ನು ಈ ಒಂದು ಏರಿಯಾದಲ್ಲಿ ನಾವು ಮೇಂಟೈನನ್ನು ಮಾಡಬೇಕು, ಸೆವೆರಿಟಿಗಳನ್ನು ಸಹ ರೆಸ್ಪೆಕ್ಟ್ ಮಾಡೋದ್ರ ಮುಖಾಂತರ. ಸೊ ಯಾವುದೇ ಕಂಟ್ರಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಡಾಮಿನೇಷನನ್ನು ಮಾಡಬಾರ್ದು. ಮ್ಯಾರಿಟೈಮ್ ಟ್ರೇಡ್ಗೆ ಸಂಬಂಧಪಟ್ಟಂಥ ಒಂದು ಸೆಕ್ಯೂರಿಟಿನೂ ಕೂಡ ತೆಗೆದುಕೊಂಡು ಬರಬೇಕು. ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಲಾಗಳನ್ನು ಫಾಲೋ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡಲಿದ್ದಾರೆ. ಇಂಡೋ ಪೆಸಿಫಿಕ್ ಯಾಕೆ ಇಂಪಾರ್ಟೆಂಟು? ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರೇಡು ತುಂಬ ಅತಿ ಅವಶ್ಯಕವಾಗಿದೆ. ಇವಾಗ ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂಥ ಕಾನ್ಫ್ಲಿಕ್ಟ್ನಿಂದಾಗಿ ಕೇವಲ ಒಂದೇ ಟ್ರೇಡ್ ರೂಟಿಂದ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಗ್ಲೋಬಲ್ ಟ್ರೇಡ್ಗೆ ಈ ಒಂದು ರೂಟು ತುಂಬ ಕ್ರಿಟಿಕಲ್ ಆಗಿದೆ. ಇನ್ನು ಮೇಜರ್ ಸಿ ರೂಟ್ಗಳು ಇದೇ ಏರಿಯಾದಿಂದ ಪಾಸ್ ಆಗ್ತಾ ಇರೋದನ್ನು ಕಾಣ್ತೇವೆ. ಎನರ್ಜಿ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಅತಿ ಅವಶ್ಯಕವಾಗಿದೆ. ಎಸ್ಪೆಷಲಿ ಸೌತ್ ಚೈನಾ ಸಿ ಅಂತ ಬಂದಾಗ, ಇಂಡಿಯನ್ ಓಷನ್ ಅಂತ ಬಂದಾಗ, ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ ಬಂದಾಗ ಈ ಒಂದು ರೂಟನ್ನು ಕನೆಕ್ಟ್ ಮಾಡ್ಬೋದು. ಸ್ಟ್ರಾಟಜಿಕಲಿ ವೆರಿ ಸೆನ್ಸಿಟಿವ್ ಏರಿಯಾ ಆಗಿದೆ. ಸೌತ್ ಚೈನಾದಲ್ಲಿ ಚೈನಾ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಕಾಣ್ಬೋದು. ಚೈನಾದ ಒಂದು ಫ್ಯಾಕ್ಟರ್ನ ತಡೆಗಟ್ಟಲಿಕ್ಕಂತಲೇ ಕ್ವಾಡನಲ್ಲಿ ಡಿಸ್ಕಷನ್ ಮಾಡಲಿದೆ. ಇವಾಗ ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವರು
ಹಾಗೂ ಚೈನಾದ ಜಿನ್ಪಿಂಗ್ ಅವರು ಒಂದು ಡಿಸ್ಕಷನ್ನ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಅವರ ಒಂದು ಡಿಸ್ಕಷನ್ನು ಸಹ ಇಲ್ಲಿ ಮತ್ತೆ ಇವ್ಯಾಲ್ಯೂಯೇಟ್ ಮಾಡಲಿದ್ದಾರೆ. ಅಂದರೆ ಎಸ್ಪೆಷಲಿ ಸೌತ್ ಚೈನಾ ಸೀಗೆ ಸಂಬಂಧಪಟ್ಟಂಥ ಒಂದು ಮಿಲಿಟರೈಸೇಷನ್ ಆಗ್ತಾ ಇದೆ. ಅಗ್ರೆಸಿವ್ ಆಗಿ ಒಂದು ಮ್ಯಾರಿಟೈಮನ್ನು ಚೈನಾ ಕ್ಲೇಮ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳು ರೀಜನಲ್ ಲೆವೆಲ್ ಒಂದು ಡಾಮಿನೆನ್ಸನ್ನು ತೆಗೆದುಕೊಂಡು ಬರಲಿಕ್ಕೆ ಅವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಮೇಜರ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ವಿಸಿಟ್ನ ಆಧಾರದ ಮೇಲೆ US ಹಾಗೂ ಚೈನಾದ ರಿಲೇಷನನ್ನು ಮತ್ತೆ ರಿವ್ಯಾಲ್ಯೂಯೇಟ್ ಮಾಡತಕ್ಕಂಥದ್ದಾಗಿರ್ಬೋದು. ಇಂಡೋ ಪೆಸಿಫಿಕ್ ರೀಜನಲ್ಲಿ ಬ್ಯಾಲೆನ್ಸನ್ನು ತೆಗೆದುಕೊಂಡು ಬರೋದು, ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಒಂದು ಇವ್ಯಾಲ್ಯೂಯೇಷನ್ ಸಹ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಮಾಡಲಿದ್ದಾರೆ. ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂಥ ಒಂದು ಕ್ರೈಸಿಸ್ ಅನ್ನು ನೋಡಿದಾಗ ಅದರಲ್ಲೂ US, ಇಸ್ರೇಲ್, ಇರಾನ್ಗೆ ಸಂಬಂಧಿಸಿದಂಥ ಒಂದು ಟೆನ್ಷನ್ ಅನ್ನು ಕಾಣ್ತಾ ಇದ್ದಾವೆ. ರೀಜನಲ್ ಲೆವೆಲಲ್ಲಿ ಒಂದು ಇನ್ಸ್ಟೆಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸ್ಟೇಟ್ ಆಫ್ ಹಾರ್ಮೋಸ್ಗೆ ಸಂಬಂಧಪಟ್ಟಂಥ ಒಂದು ಕ್ರೈಸಿಸ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ರಾಷ್ಟ್ರಗಳಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಗ್ಲೋಬಲ್ ಆಯಿಲ್ ಸಪ್ಲೈನ ಆಧಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಎನರ್ಜಿ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಬದಲಾವಣೆ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರಗಳು ಆಯಿಲ್ ರಿಲೇಟೆಡ್ ಇರುವಂಥ ಪ್ರೈಸಸನ್ನು ಭರಿಸಬೇಕಾಗಿದೆ. ಇಂಡಿಯಾ ಕೂಡ ಹೆಚ್ಚಿನ ಪ್ರಮಾಣದ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದೆ. ಸೊ ಇವೆಲ್ಲವನ್ನು ಸಹ ಇಲ್ಲಿ ಡಿಸ್ಕಷನ್ ಮಾಡಲಿದ್ದಾರೆ. ಕ್ರಿಟಿಕಲ್ ಮಿನರಲ್ಸ್ನ ಆಧಾರದ ಮೇಲೆ ಅದರಲ್ಲೂ ಸೆಮಿ ಕಂಡಕ್ಟರ್ ರಿಲೇಟೆಡ್ ಇರುವಂಥ ಇಶ್ಯೂ ನೋಡ್ತೇವೆ. ರೇರ್ ಅರ್ತ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತೇವೆ. ಕ್ಲೀನ್ ಎನರ್ಜಿ ರಿಲೇಟೆಡ್ ಇರುವಂತಹ ಮಿನರಲ್ಸ್ಗಳಾಗಿರ್ಬೋದು. ಇವೆಲ್ಲಗಳ ಮಧ್ಯೆ ಕೋಆಪರೇಷನನ್ನು ಹೆಚ್ಚಿಸಬೇಕು ಅಂತ ಡಿಸ್ಕಷನನ್ನು ಮಾಡಲಿದ್ದಾರೆ. ಸೊ ಕ್ವಾಡ್ ಗ್ರೂಪಿಂಗ್ ನಮಗೆ ಅತಿ ಇಂಪಾರ್ಟೆಂಟ್. ಬಿಕಾಸ್ ಇದೊಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಚೈನಾಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟತಕ್ಕಂಥ ಹಂತದಲ್ಲಿ ಚೈನಾ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಗಿರ್ಬೋದು, ಮ್ಯಾರಿಟೈಮ್ ಸೆಕ್ಯೂರಿಟಿ, ಇಂಡೋ ಪೆಸಿಫಿಕನ್ನು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಎಕನಾಮಿಕ್ ಇಂಪಾರ್ಟೆನ್ಸನ್ನು ಕೂಡ ಇದು ನಮಗೆ ತೆಗೆದುಕೊಂಡು ಬರುತ್ತೆ. ಸಪ್ಲೈ ಚೈನ್ ನಡೆಯಲ್ಲಿ ಒಂದು ರೆಸಿಲಿಯನ್ಸನ್ನು ತೆಗೆದುಕೊಂಡು ಬರೋದಾಗಿರ್ಬೋದು. ಟೆಕ್ನಾಲಜಿ ಕೋಆಪರೇಷನ್ ರಾಷ್ಟ್ರಗಳ ಮಧ್ಯೆ ನಡೀತಾ ಇರತಕ್ಕಂಥದ್ದು. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸೆಸಿಬಿಲಿಟಿಯನ್ನು ಎನ್ಶೋರ್ ಮಾಡುತ್ತೆ. ಅಗೇನ್ ಸೆಕ್ಯೂರಿಟಿ ಆ್ಯಂಗಲಲ್ಲಿ ನೋಡಿದಾಗ ನೇವಲ್ ಕೋಆಪರೇಷನ್, ಸೈಬರ್ ಸೆಕ್ಯೂರಿಟಿ ಹಾಗೂ ಡಿಸಾಸ್ಟರ್ ರೆಸ್ಪಾನ್ಸ್ನ ಆಧಾರದ ಮೇಲೆ ಕ್ವಾಡ್ ಗ್ರೂಪಿಂಗ್ ನಮಗೆ ಅತಿ ಅವಶ್ಯಕ. ಮೊದಲ ಹಂತದಲ್ಲಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಕನೆಕ್ಟ್ ಮಾಡಿ ಆ್ಯಂಡ್ ಎಕನಾಮಿಕ್ ಇಂಪಾರ್ಟೆನ್ಸ್ ಯಾವ ರೀತಿ ಆಗಿದೆ ಆ್ಯಂಡ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ. ಸೊ ಇಂಡಿಯಾ ಕನ್ಸಿಸ್ಟೆಂಟ್ಲಿ ಕ್ವಾಡ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ಪ್ರಾಶಸ್ತ್ಯವನ್ನು ಕೊಡ್ತಾ ಬರ್ತಾ ಇದೆ. ಸೊ ಇಂಡಿಯಾ ಎಂಫಸಿಸ್ ಮಾಡ್ತಾ ಇರುವಂಥದ್ದು ಸಿಂಪಲ್ ಆಗಿ ಇಂಡೋ ಪೆಸಿಫಿಕ್ ಲೆವೆಲಲ್ಲಿ ಒಂದು ಇನ್ಕ್ಲೂಷನನ್ನು ತೆಗೆದುಕೊಂಡು ಬರಬೇಕು, ಸ್ಟ್ರಾಟಜಿಕ್ ಅಟಾನಮಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ. ಈ ಒಂದು ಹಂತದಲ್ಲಿ ಯಾವ ರೀತಿಯಂಥ ಡಿಸ್ಕಷನನ್ನು ಮಾಡ್ಬೋದು ಅಂತ ನಾವು May 26 ಆದಮೇಲೆ ಯಾವ ರೀತಿಯಾಗಿ ಅಪ್ಡೇಷನ್ಸ್ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆರ್ಟಿಕಲಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬಂದಾಗ ಅದನ್ನು ಕನೆಕ್ಟ್ ಮಾಡ್ತಾ ಹೋಗೋಣ. ಪ್ರಸ್ತುತವಾಗಿ ಕ್ವಾಡ್ ಗ್ರೂಪಿಂಗ್ನಲ್ಲಿ ಮೆಂಬರ್ಸ್ಗಳು ಯಾವ ರೀತಿ ಆಗಿದ್ದಾರೆ ಅಂತ ತಿಳಿದುಕೊಳ್ಳಿ. ಸೊ ಯಾವ ರೀತಿಯಂಥ ಡಿಸ್ಕಷನನ್ನು ಮಾಡಲಿದ್ದಾರೆ, ಗ್ಲೋಬಲ್ ಲೆವೆಲಲ್ಲಿ ಇಶ್ಯೂಸ್ಗಳು ಯಾವ ರೀತಿ ರೀಜನಲ್ ಲೆವೆಲಲ್ಲಿ ಯಾವ ರೀತಿ ಅಂತ ಇಶ್ಯೂಸ್ಗಳಾಗಿದ್ದಾವೆ, ಇವುಗಳನ್ನು ಚರ್ಚೆ ಮಾಡಲಿದ್ದಾರೆ ಎನ್ನುವಂಥ ಇನ್ಫಾರ್ಮೇಷನ್ ನಮಗೆ ಅತ್ಯವಶ್ಯಕ. ಈ ಮೊದಲು ಕೂಡ ಪ್ರಿಲಿಮ್ಸಲ್ಲಿ ಕ್ವಾಡ್ ಮೆಂಬರ್ಸ್ಗಳು ಯಾವ ರೀತಿಯಾಗಿದೆ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ. ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅನ್ನೋದರ ಆಧಾರದ ಮೇಲೆ. ಇನ್ನು ಮುಂದುವರೆದು ಅಲಾರಾಮ್ ಬೆಲ್ಸ್ ದ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಅಂಡರ್ಸ್ಕೋರ್ಸ್ ಎಕಾನಾಮಿಕ್ ಡಿಸ್ಟ್ರೆಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಸೆಕ್ಷನ್ ನಡಿಯಲ್ಲಿ ಎಕಾನಮಿಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲ್ ಸ್ಲೋಡೌನ್, ಎನರ್ಜಿ ಸೆಕ್ಯೂರಿಟಿ ಆಧಾರದ ಮೇಲೆ, ರೂರಲ್ ಡಿಮ್ಯಾಂಡ್ನ ಆಧಾರದ ಮೇಲೆ, ಅಗ್ರಿಕಲ್ಚರ್ ಟಾಪಿಕ್ ಸಹ ಫರ್ಟಿಲೈಸರ್ ಸೆಕ್ಟರ್, ಮಾನ್ಸೂನ್ ಡಿಪೆಂಡೆನ್ಸಿ, ಎಲ್ ನೀನೋ ಇಂಪ್ಯಾಕ್ಟ್ಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಕೂಡ ಈ ಒಂದು ಇಶ್ಯೂ ನಮಗೆ ಅತಿ ಅವಶ್ಯಕವಾಗಿದೆ. ಇಲ್ಲಿ 8 ಕೋರ್ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಪಟ್ಟಂತ ಇಂಡೆಕ್ಸ್ ಅನ್ನು ಕಾಣ್ತಾ ಇದ್ದಾವೆ. ಸೆಕ್ಟರ್ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಒಟ್ಟಾರೆಯಾಗಿ ನಮ್ಮ ಒಂದು ಆರ್ಥಿಕತೆಗೆ ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು ಕಾಣಬೇಕು. ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರಿಯನ್ನು ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ನಡಿನಲ್ಲಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ಗೆ ಸಂಬಂಧಿಸಿದಂತೆ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ನ ಕಾಣ್ತೇವೆ. ಇವರು ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸನ್ನು ರಿಲೀಸ್ ಮಾಡ್ತಾರೆ. ಇದರಡಿನಲ್ಲಿ 8 ಸೆಕ್ಟರ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಕೋಲ್ ಇದೆ, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟನ್ನು ಕಾಣ್ಬೋದು, ಸ್ಟೀಲ್, ಸಿಮೆಂಟ್ ಹಾಗೂ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ. ಸೊ ಒಟ್ಟಾರೆಯಾಗಿ IIP ನಡಿಯಲ್ಲಿ ಈ ಒಂದು ಕೋರ್ ಇಂಡಸ್ಟ್ರೀಸ್ಗಳ ವೇಟೇಜ್ ಎಷ್ಟು ಮಟ್ಟಿಗಿದೆ ಅಂದರೆ ನಿಯರ್ಲಿ 40% ಅಷ್ಟು ಕಾಣ್ತೇವೆ. 40.27 ಅಷ್ಟು IIP ನಡಿಯಲ್ಲಿ ಒಂದು ವೇಟೇಜನ್ನು ಕಾಣ್ಬೋದು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ರಿಲೀಸ್ ಮಾಡ್ತಕ್ಕಂಥ ಎಂಟಿಟಿ ಡಿಫ್ರೆಂಟು. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ರಿಲೀಸ್ ಮಾಡುತ್ತೆ, NSO ರಿಲೀಸ್ ಮಾಡ್ತಕ್ಕಂಥದ್ದು. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನಡಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾವ ರೀತಿಯಾಗಿದೆ ಅಂತ ಒಟ್ಟಾರೆ ಆಗಿರುವಂಥ ಮೇಜರ್ಸನ್ನು ತೆಗೆದುಕೊಳ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಮೈನಿಂಗ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಔಟ್ಪುಟ್ ಯಾವ ರೀತಿಯಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಅದೇ ಇಲ್ಲಿ ಮೊದಲ ಹಂತದಲ್ಲಿ 8 ಕೋರ್ ಇಂಡಸ್ಟ್ರಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸನ್ನು ಮಾಡುತ್ತೆ, ಎಲ್ಲ ಇಂಡಸ್ಟ್ರೀಸ್ ಅದರಲ್ಲೂ 8 ಇಂಡಸ್ಟ್ರೀಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಆ್ಯಂಡ್ IIPಗೆ ಸಂಬಂಧಪಟ್ಟಂತಹ ಬೇಸ್ ಇಯರ್ ಯಾವ ರೀತಿಯಾಗಿದೆ, ರೀಸೆಂಟಾಗಿ ರಿವೈಸ್ ಮಾಡಿದ್ದಾರೆ. ಬೇಸ್ ಇಯರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಆರ್ಟಿಕಲ್ ಕಡೆ ಶಿಫ್ಟ್ ಆಗುವಂಥದ್ದಾದರೆ
ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಇರುವಂಥ ಒಂದು ಗ್ರೋತ್ ನಮ್ಮ ಒಂದು ಆರ್ಥಿಕತೆ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅಲಾರಾಮ್ ಬೆಲ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಆಥರ್ ಅವರು ಅಂತಂದರೆ 2026-27 ಆರಂಭದಲ್ಲೇ ಒಂದು ಸ್ಲೋ ಡೌನ್ ಆಗಿರುವಂಥ ಕಂಡೀಷನನ್ನು ಕಾಣ್ತಾ ಇದ್ದಾವೆ ನಮ್ಮ ಒಂದು ಇಂಡಸ್ಟ್ರಿಯಲ್ ಗ್ರೋತ್ನ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ. ನಿಯರ್ಲಿ 1.7% ಮಾತ್ರ ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ನಾವು ಗ್ರೋತನ್ನು ಕಾಣ್ತಾ ಇದ್ದೇವೆ. ನಮ್ಮ ಒಂದು ಎಕಾನಮಿ ಸ್ಲೋ ಡೌನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇದೊಂದು ಸೀರಿಯಸ್ ಕನ್ಸರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಮೇಜರ್ಲಿ ಗ್ರೋತು ಸ್ಲೋ ಡೌನ್ ಆಗಿರೋದನ್ನು ಕಾಣ್ಬೋದು. ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಇರುವಂಥ ಫ್ಯಾಕ್ಟ್ಸ್ಗಳಂತಂದರೆ ಕೋರ್ ಇಂಡಸ್ಟ್ರೀಸ್ಗಳ ಒಂದು ಗ್ರೋತನ್ನು ನೋಡಿದಾಗ 2024 ಹಾಗೂ 25 ಫಿನಾನ್ಷಿಯಲ್ ಇಯರ್ ನಡೆಯಲ್ಲಿ 4.5% ಗ್ರೋತನ್ನು ನೋಡಿದ್ವಿ. 2025 ಹಾಗೂ 26 ಒಂದು ಫಿನಾನ್ಷಿಯಲ್ ಇಯರ್ ನಡೆಯಲ್ಲಿ 2.8% ಗ್ರೋತನ್ನು ಕಾಣ್ತಾ ಇದ್ದೇವೆ. ಇವಾಗ ಏಪ್ರಿಲ್ 2026 ನಡಿನಲ್ಲಿ ಕೇವಲ 1.7% ಗ್ರೋತನ್ನು ಕಾಣ್ತಾ ಇದ್ದೇವೆ. ಸೊ ಈ ಮೊದಲು ಪ್ರೀವಿಯಸ್ಲಿ 3 ಇಯರ್ಸ್ ನೋಡಿದಾಗ 7% ಗ್ರೋತನ್ನು ಕೋರ್ ಸೆಕ್ಟರ್ ನಡೆಯಲ್ಲಿ ಕಾಣ್ತಾ ಇದ್ವಿ. 7% ಇರ್ತಕ್ಕಂಥದ್ದು 4.5% ಆಗಿದೆ. ಅದಾದ ನಂತರ 2.8% ಆ್ಯಂಡ್ 1.7%ಗೆ ಬದಲಾವಣೆ ಆಗಿದೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಇದು ಟೆಂಪರರಿ ಲೆವೆಲಲ್ಲಿ ಸ್ಲೋ ಡೌನ್ ಆಗ್ತಾ ಇರುವಂಥದ್ದಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಡೊಮೆಸ್ಟಿಕ್ ಲೆವೆಲಲ್ಲಿ ಒಂದು ವೀಕ್ನೆಸ್ ಕ್ರಿಯೇಟ್ ಆಗ್ತಾ ಇರೋದನ್ನು ಕಾಣ್ಬೋದು. ಈ ಒಂದು ಇಂಡೆಕ್ಸ್ನ ಆಧಾರದ ಮೇಲೆ ನಾವು ಹೇಳ್ಬೋದು ಕೆಲವು ಸೆಕ್ಟರ್ಸಲ್ಲಿ ಗ್ರೋತ್ ಆಗಿದೆ. ಸ್ಟೀಲ್ ಸೆಕ್ಟರ್, ಸಿಮೆಂಟ್ ಸೆಕ್ಟರ್, ಎಲೆಕ್ಟ್ರಿಸಿಟಿ ಸೆಕ್ಟರ್ ನಡೆಯಲ್ಲಿ. ಸೊ ಒಂದು ಪ್ರಸ್ತುತವಾಗಿ ಒಂದು ಸೆಕ್ಟರ್ ಗ್ರೋತನ್ನು ನಾವು ಕಾಣ್ತಾ ಇದ್ದೇವೆ. ಎಕಾನಮಿ ಒಂದು ಬ್ರಾಡ್ ಬೇಸ್ಡ್ ಸ್ಟ್ರೆಂತನ್ನು ಶೋ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಕೇವಲ ಇದೇ ಸೆಕ್ಟರಲ್ಲಿ ಮಾತ್ರ ಗ್ರೋತನ್ನು ನಾವು ಕಾಣ್ತಾ ಇದ್ದೇವೆ. ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಮೇಜರ್ ಕನ್ಸರ್ನ್ ನಾವೆಲ್ಲ ಕನೆಕ್ಟ್ ಮಾಡಲೇಬಹುದು. ಕ್ರೂಡ್ ಆಯಿಲ್ ರಿಲೇಟೆಡ್ ಇರುವಂಥ ಕಂಡೀಷನ್ ಯಾವ ರೀತಿಯಾಗಿದೆ, ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಲಾಂಗ್ ಟರ್ಮಲ್ಲೂ ಸಹ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗಳು ವೀಕ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಎನರ್ಜಿ ಡಿಮ್ಯಾಂಡ್ ಕೂಡ ಸಾಫ್ಟ್ ಆಗ್ತಾ ಇದೆ ಅನ್ನುವಂಥದ್ದು, ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರೆಸ್ ಕೂಡ ಕ್ರಿಯೇಟ್ ಆಗಿದೆ. ಅದರಲ್ಲೂ LNG ರಿಲೇಟೆಡ್ ಇರುವಂತೆ ಇಂಪೋರ್ಟ್ ಮಾಡ್ಕೊಳ್ಳೋದು 30% ಫೆಲ್ ಡೌನ್ ಆಗಿದೆ. ಇದರಿಂದ ಗ್ಯಾಸ್ ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಫೆಸಿಲಿಟೀಸ್ಗಳನ್ನು ನಾವು ಇನ್ನೂ ಸಹ ಬಿಲ್ಡ್ ಮಾಡಿಲ್ಲ ಅನ್ನುವಂಥ ಕ್ರಿಟಿಕಲ್ ಕಂಡೀಷನ್ಸನ್ನು ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಲೆವೆಲಲ್ಲಿ ಗ್ಯಾಸ್ಗಳ ಒಂದು ಕನ್ಸಂಪ್ಷನ್ ಕೂಡ ಫಾಲ್ ಡೌನ್ ಆಗ್ತಾ ಇದೆ. ರಿಸರ್ವ್ ನಡಿನಲ್ಲೂ ಸಹ ನಾವು ಸರಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಹೊಂದಿಲ್ಲ ಅನ್ನುವಂಥದ್ದಾಗಿರ್ಬೋದು. ಏಪ್ರಿಲಲ್ಲಿ LNGಗೆ ಸಂಬಂಧಪಟ್ಟಂತೆ 30% ನಾವು ಇಂಪೋರ್ಟನ್ನು ಆಲ್ರೆಡಿ ಕಟ್ ಡೌನ್ ಮಾಡಿದ್ದೇವೆ. ಪಾಸಿಬಲ್ ರೀಸನ್ ಏನಿದೆ ಅಂತಂದರೆ ಫಾರೆಕ್ಸ್ ಸಂಬಂಧಿಸಿದಂತೆ ಒಂದು ಔಟ್ಫ್ಲೋನ ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಇವಾಗ ವೀಕ್ ಆಗ್ತಾ ಇದೆ. ಲೋಯರ್ ಫ್ಯೂಯಲ್ ಕನ್ಸಂಪ್ಷನ್ ಇಂಡಿಕೇಟ್ ಯಾವ ರೀತಿಯಾಗಿ ಮಾಡುತ್ತೆ, ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು ಸ್ಲೋ ಡೌನ್ ಆಗುತ್ತೆ ಅಂತ ಹೇಳುತ್ತಲ್ವಾ. ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕೂಡ ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇಂಡಸ್ಟ್ರಿ ಸೆಕ್ಟರಲ್ಲಿ ಒಂದು ಇಂಡೆಕ್ಸ್ ಅಂತ ಬಂದಾಗ ಗ್ರೋತನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಕೂಡ ಇಂಪ್ಯಾಕ್ಟನ್ನು ಫೇಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಫ್ಯೂಯಲ್ ರಿಲೇಟೆಡ್ ಇರುವಂಥ ಕನ್ಸಂಪ್ಷನ್ನ ಕಡಿಮೆ ಮಾಡಿರೋದ್ರಿಂದ ಯಾವ ರೀತಿಯಂಥ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು. ಸರ್ಕಾರ ಕೂಡ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ಮಾಡ್ತಾ ಇದೆ. ಆ್ಯಂಡ್ ಅಗೇನ್ ಫರ್ಟಿಲೈಸ್ ಸೆಕ್ಟರ್ಗೆ ನಾವು ಕನೆಕ್ಟ್ ಮಾಡೋದಾದರೆ ಫರ್ಟಿಲೈಸರ್ ಸೆಕ್ಟರ್ ಕೂಡ ಕಾಂಟ್ರಾಕ್ಷನಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಅದರಲ್ಲೂ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಫರ್ಟಿಲೈಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾನ್ಸೂನ್ ಕಂಡೀಷನ್ ಇರೋದ್ರಿಂದ, ಸೊ ನಾರ್ಮಲ್ ಮಾನ್ಸೂನ್ಕಿಂತ ಕಡಿಮೆ ಇರುವಂಥ ಕಂಡೀಷನ್ ಆಗಿರ್ಬೋದು, ಎಲ್ಲಿನೋ ಇಂಪ್ಯಾಕ್ಟ್ನಿಂದಾಗಿ ಒಂದು ಡ್ರಾಟ್ ಆಗ್ಬೋದು ಅನ್ನುವಂಥದ್ದಿದೆ. ಅಂದರೆ ರೇನ್ಫಾಲ್ ಡಿಸ್ರಪ್ಷನ್ ಆಗುತ್ತೆ, ಡ್ರಾಟ್ ಲೈಕ್ ಕಂಡೀಷನ್ ಆಗುತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯೂ ಸಹ ಕಡಿಮೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಒಂದು ಫರ್ಟಿಲೈಸರ್ ಸೆಕ್ಟರ್ಲೂ ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೇವೆ ಅನ್ನುವಂಥ ಕಂಡೀಷನೂ ಇದೆ. ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ನೂ ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗೂ ರೂರಲ್ ಡಿಮ್ಯಾಂಡ್ನ ಆಧಾರದ ಮೇಲೆ ಒಂದು ವೇಳೆ ಮಾನ್ಸೂನ್ ಕಡಿಮೆ ಆಗಿದ್ದೆ ಅನ್ನೋದಾದರೆ ಫಾರ್ಮರ್ಗಳ ಒಂದು ಇನ್ಕಮ್ಮು ಫಾಲ್ ಡೌನ್ ಆಗುತ್ತೆ. ರೂರಲ್ ಲೆವೆಲಲ್ಲಿ ಕನ್ಸಂಪ್ಷನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಅನ್ನೋದನ್ನು ಕಾಣ್ಬೋದು. ಆ್ಯಂಡ್ ಸ್ಟೀಲ್ ಸಿಮೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಕಾನ್ಸ್ಟೆಂಟ್ ಆಗಿರುವಂಥ ಗ್ರೋತನ್ನು ಕಾಣ್ತಾ ಇದ್ದೇವೆ. ವೈ? ಬಿಕಾಸ್ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗನ್ನು ಮಾಡ್ತಾ ಇದೆ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ. ಹಾಗಾಗಿ ಈ ಒಂದು ಸೆಕ್ಟರಲ್ಲಿ ನಾವು ಗ್ರೋತನ್ನು ಕಾಣಬಹುದು. ಎಕನಾಮಿಕ್ ಇಂಡಿಕೇಟರ್ಸ್ ನಡಿಯಲ್ಲಿ ಪರ್ಚೇಸರ್ ಮ್ಯಾನೇಜಿಂಗ್ ಇಂಡೆಕ್ಸ್ ಕೂಡ ಅತಿ ಅವಶ್ಯಕ. ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ನಡಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಬಿಸ್ನೆಸ್ಗಳ ಒಂದು ಕಾನ್ಫಿಡೆನ್ಸನ್ನು ಮೇಜರ್ ಮಾಡ್ತಕ್ಕಂಥ ಹಂತದಲ್ಲಿ ನಮ್ಮ ಒಂದು ಗ್ರೋತ್ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡುವಂಥದ್ದು. ಸೊ PMIಯನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ಒಂದು ಇಂಟರ್ಪ್ರಿಟೇಷನನ್ನು ತೆಗೆದುಕೊಳ್ಳುವಂಥದ್ದಾದರೆ ವೆಸ್ಟ್ ಏಷ್ಯಾದ ಕ್ರೈಸಿಸ್ ಹೆಚ್ಚಿದೆ, ಎನರ್ಜಿ ಡಿಸ್ರಪ್ಷನ್ ಹೆಚ್ಚಾಗ್ತಾ ಇದೆ, ಡೊಮೆಸ್ಟಿಕ್ ಲೆವೆಲಲ್ಲೂ ಸಹ ಒಂದು ಸ್ಟ್ರಕ್ಚರಲ್ ವೀಕ್ನೆಸ್ ಇರೋದ್ರಿಂದ ನಾವು ಸೆಕ್ಟರಲ್ಲಿ ಗ್ರೋತನ್ನು ಕಾಣ್ತಾ ಇಲ್ಲ. ಕೋರ್ ಸೆಕ್ಟರ್ಸಲ್ಲಿ ಗ್ರೋತನ್ನು ನಾವು ಸರಿಯಾಗಿ ಕಾಣ್ತಾ ಇಲ್ಲ ಅಂತಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ಗೆ
ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಈ ರೀತಿಯಂಥ ಕನೆಕ್ಟಿವಿಟಿ ನಮಗೆ ಅತಿ ಅವಶ್ಯಕ. ಹಾಗಾಗಿ ರಿಯಲ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ವೀಕ್ ಆಗಿರ್ತಕ್ಕಂಥ ಕನ್ಸಂಪ್ಷನ್ ಪ್ಯಾಟರ್ನನ್ನು ಕಾಣ್ಬೋದು, GST ಕಲೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಇದು ನಮ್ಮ ಆರ್ಥಿಕತೆ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. GST ಕಲೆಕ್ಷನ್ ಕಡಿಮೆ ಇದ್ದರೆ ಸರ್ಕಾರ ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಮಾತ್ರ ಮೀಟ್ ಮಾಡ್ಬೋದು, ಹೊರತಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನಿಗಾ ವಹಿಸಲಿಕ್ಕೆ ಆಗೋದಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ದರೆ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟನ್ನು ಕಾಣ್ಬೋದು. ಈ ಒಂದು ಇಶ್ಯೂ ನಮಗೆ ಪ್ರಿಲಿಮ್ಸಲ್ಲಿ ಅತಿ ಅವಶ್ಯಕವಾಗುತ್ತೆ. ಇಂಡೆಕ್ಸ್ನ ಆಧಾರದ ಮೇಲೆ ಹಾಗೂ ಯಾವ ರೀತಿಯಂಥ ಪರ್ಫಾರ್ಮೆನ್ಸ್ ಇದೆ ಸೆಕ್ಟರ್ ಲೆವೆಲಲ್ಲಿ ಅನ್ನುವಂಥದ್ದು, ಹಾಗೂ ಮೇನ್ಸಲ್ಲಿಯೂ ಕೂಡ ಆನ್ಸರ್ನ ಬರೀತಕ್ಕಂಥ ಹಂತದಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟನ್ನು ಅಡ್ರೆಸ್ ಮಾಡುವಾಗ ಇಲ್ಲಿರುವಂಥ ಎಲ್ಲ ಡೇಟಾಗಳನ್ನು ಯೂಸ್ ಮಾಡ್ಬೋದು. ಸೊ ಇವತ್ತು ಚರ್ಚೆ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೇನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.